ತಮಿಳುನಾಡಿನ ಅತ್ಯಂತ ಶಕ್ತಿಶಾಲಿ ರಾಜಕೀಯ ಮತ್ತು ಉದ್ಯಮ ಕುಟುಂಬಗಳಲ್ಲಿ ಮಾರನ್ ಕುಟುಂಬ ಕೂಡ ಒಂದು. ಈಗ ಆ ಕುಟುಂಬದೊಳಗಿನ ಜಗಳ ತೀರಾ ಬೀದಿಗೆ ಬರತೊಡಗಿದ್ದು ಅದು ಡಿಎಂಕೆಯ ಇಮೇಜ್ಗೂ ಕಳಂಕ ತರುವ ಹಾಗೆ ಕಾಣ್ತಿದೆ. ಆದರೆ ದಯಾನಿಧಿ ಅವರು ಅಣ್ಣ ಕಲಾನಿಧಿ ವಿರುದ್ಧವೇ ತಿರುಗಿ ಬಿದ್ದಿರೋದು ಅವರಿಗೆ ಯಾವುದೇ ಲಾಭ ತರಲಾರದ ಬರೀ ರಾಜಕೀಯ ಗುದ್ದಾಟ ಮಾತ್ರವಾಗಲಿದೆ ಅನ್ನೋ ಮಾತುಗಳು ಡಿಎಂಕೆ ಒಳಗಿನಿಂದಲೇ ಕೇಳಿಬರ್ತಿವೆ. ಡಿಎಂಕೆ ಸಂಸದ ಮತ್ತು ಮಾಜಿ ಕೇಂದ್ರ ಸಚಿವ ದಯಾನಿಧಿ ಮಾರನ್ ಅವರು ತಮ್ಮ ಹಿರಿಯ ಸಹೋದರ ಕಲಾನಿಧಿ ಮಾರನ್ ಅವರಿಗೆ ತಮ್ಮ ಪ್ರಮುಖ ಕಂಪನಿ ಸನ್ ಟಿವಿ ನೆಟ್ವರ್ಕ್ ಲಿಮಿಟೆಡ್ನಲ್ಲಿ ಷೇರು ಹಂಚಿಕೆಯಲ್ಲಿನ ವಂಚನೆ ಮತ್ತು ದುರಾಡಳಿತದ ಆರೋಪ ಹೊರಿಸಿ ಲೀಗಲ್ ನೋಟಿಸ್ ಕಳಿಸಿರುವುದು ಈ ಬಿಕ್ಕಟ್ಟು ತೀವ್ರಗೊಳ್ಳೋಕೆ ಕಾರಣವಾಗಿದೆ. ನೋಟಿಸ್ ಕುರಿತ ಮಾಧ್ಯಮ ವರದಿಗಳಿಗೆ ಸನ್ ಟಿವಿ ಶುಕ್ರವಾರ ಪ್ರತಿಕ್ರಿಯೆ ಕೊಟ್ಟಿದೆ. ಇದು 22 ವರ್ಷಗಳ ಹಿಂದಿನ ವಿಷಯ. ಆಗ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಾಗಿತ್ತು. ವರದಿಗಳಲ್ಲಿನ ಹೇಳಿಕೆಗಳು ತಪ್ಪು, ದಾರಿ ತಪ್ಪಿಸುವಂತವು ಮತ್ತು ಊಹಾತ್ಮಕವಾಗಿದೆ. ಅವು ಸತ್ಯಕ್ಕೆ ದೂರವಾಗಿದೆ ಮತ್ತು ಕಾನೂನುಬದ್ಧವಾಗಿಲ್ಲ ಅಂತ ಅದು ಹೇಳಿದೆ. ಎಲ್ಲವನ್ನೂ ಕಾನೂನಿಗೆ ಅನುಗುಣವಾಗಿಯೇ ಮಾಡಲಾಗಿದ್ದು, ಕಂಪನಿಯ ಸಾರ್ವಜನಿಕ ಷೇರು ವಿತರಣೆಗೂ ಮೊದಲು ಸಂಬಂಧಪಟ್ಟ ಮಧ್ಯವರ್ತಿಗಳಿಂದ ಅದನ್ನು ಸರಿಯಾಗಿ ಪರಿಶೀಲಿಸಲಾಗಿದೆ ಅಂತ ಅದು ಸ್ಪಷ್ಟಪಡಿಸಿದೆ. ಈ ವಿವಾದ ಕಂಪನಿಯ ವ್ಯವಹಾರ ಅಥವಾ ಅದರ ದೈನಂದಿನ ಕೆಲಸದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಅದು ಹೇಳಿದೆ. ಇದು ಈ ಕಂಪನಿಯನ್ನ ನಿರ್ವಹಿಸುವ ಕುಟುಂಬದ ಸದಸ್ಯರ ನಡುವಿನ ವೈಯಕ್ತಿಕ ವಿಷಯವಾಗಿದೆ ಅಂತ ಕೂಡ ಅದು ಒತ್ತಿ ಹೇಳಿದೆ. ಅದೇನೇ ಹೇಳಿದ್ರು ಈಗಾಗಲೇ ಈ ವಿವಾದ ಮುಖ್ಯವಾಗಿ ಹಾನಿ ತಂದಿರುವ ಹಾಗೆ ಕಾಣಿಸುತ್ತೆ. ಹಿರಿಯ ಡಿಎಂಕೆ ನಾಯಕರೊಬ್ಬರು ಅದರ ಬಗ್ಗೆ ಹೇಳಿರುವುದು ವರದಿಯಾಗಿದೆ. ಈ ವಿವಾದ ಮಾರನ್ಗಳಿಗೆ ಮಾತ್ರವಲ್ಲದೆ ಪಕ್ಷಕ್ಕೂ ತೀವ್ರ ಮುಜುಗರ ಉಂಟು ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಡಿಎಂಕೆ ಅಧ್ಯಕ್ಷ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕಳೆದ 3 ತಿಂಗಳಲ್ಲಿ ಕನಿಷ್ಠ 2 ಬಾರಿ ಮಾರನ್ ಸಹೋದರರ ನಡುವೆ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಸ್ಟಾಲಿನ್ ಸೂಚನೆ ಮೇರೆಗೆ ಅವರ ಸಹೋದರಿ ಅನ್ಬುಕ್ ಕರೆಸಿ ಕೂಡ ರಾಜಿಗೆ ಸಿದ್ಧವಾಗಿದ್ರು. ಕಲಾನಿಧಿ ಕೂಡ ಒಪ್ಪಿದ್ರು. ಆದರೆ ದಯಾನಿಧಿ ಅದಕ್ಕೆ ತಯಾರಿರಲಿಲ್ಲ. ರಾಜಕೀಯ ಪರಿಣಾಮಗಳನ್ನು ನಿರ್ಲಕ್ಷಿಸಿ ಅವರು ಕಾನೂನು ಮಾರ್ಗ ಹಿಡಿದ್ರು ಅಂತ ಹೇಳಲಾಗಿದೆ. ಈಗ ಈ ಸಹೋದರರು ಸಾವಿರಾರು ಕೋಟಿಗಳಿಗಾಗಿ ಹೋರಾಡ್ತಿರೋದು ಬಹಿರಂಗವಾಗುವಾಗ ಅವರು ಇಷ್ಟೊಂದು ಹಣ ಹೇಗೆ ಗಳಿಸಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಇದೆಲ್ಲವೂ ಕೊನೆಗೆ ಡಿಎಂಕೆಗೆ ದೊಡ್ಡ ಹೊಡೆತ ನೀಡಲಿದೆ ಅಂತ ಪಕ್ಷದವರೇ ಹೇಳ್ತಿರೋದಾಗಿ ವರದಿಯಾಗಿದೆ. ಈ ಕುಟುಂಬ ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವಿ ಆಗಿರೋದರ ಹಿಂದಿದ್ದವರು ಡಿಎಂಕೆ ಸ್ಥಾಪಕ ಎಂ ಕರುಣಾನಿಧಿ ಅವರ ಸೋದರಳಿಯ ಮುರಸೋಲಿ ಮಾರನ್. ಡಿಎಂಕೆ ರಾಷ್ಟ್ರಮಟ್ಟದಲ್ಲಿ ಮುಖ್ಯವಾಗೋಕೆ ಕಾರಣರಾದವರೇ ಮುರಸೋಲಿ ಮಾರನ್. ದಶಕಗಳ ಕಾಲ ನವದೆಹಲಿಯಲ್ಲಿ ಅವರ ಧ್ವನಿಯಾಗಿ ಅವರು ಕೆಲಸ ಮಾಡಿದ್ರು. ತಮಿಳು ಮತ್ತು ಇಂಗ್ಲಿಷ್ ಎರಡರಲ್ಲೂ ನಿರರ್ಗಳವಾಗಿ ಮಾತನಾಡ್ತಿದ್ದ ಅವರು ಸಮ್ಮಿಶ್ರ ಸರ್ಕಾರಗಳ ರಾಜಕೀಯದ ಹೊತ್ತಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ಅಲ್ಲದೆ ಡಿಎಂಕೆಗೆ ಅದರದ್ದೇ ಆದ ಮಹತ್ವ ಸಿಗೋಕೆ ಕಾರಣರಾಗಿದ್ರು. ಕರುಣಾನಿಧಿ ಅವರಿಗೆ ಚಲನಚಿತ್ರ ಕ್ಷೇತ್ರದಲ್ಲಿನ ಅವರ ಆಸಕ್ತಿಗೆ ನೆರವಾಗುವಲ್ಲಿಂದ ಹಿಡಿದು ಪಕ್ಷದ ತಮಿಳು ದಿನಪತ್ರಿಕೆ ಮುರುಸೋಲಿಯ ಸಂಪಾದಕರಾಗಿ ಮತ್ತು ನಂತರ ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸುವವರೆಗೆ ಮಾರನ್ ಛಾಪು ಬಹಳ ದೊಡ್ಡದಿದೆ. 1999ರಿಂದ 2003ರವರೆಗೆ ವಾಜಪೇಯಿ ಅವರ ಎನ್ಡಿಎ ಸರ್ಕಾರದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿ ಮಾರನ್ ಸೇವೆ ಸಲ್ಲಿಸಿದ್ರು. ಕರುಣಾನಿಧಿಯನ್ನ ನೇರವಾಗಿ ಸಂಪರ್ಕಿಸಲು ಸಾಧ್ಯವಾಗದವರಿಗೆ ಅವರು ಯಾವಾಗಲೂ ಕೊಂಡಿಯಂತೆ ಇದ್ರು. ಪೂಮಲೈ ಎಂಬ ಸಣ್ಣ ವಿಡಿಯೋ ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟ ಅವರ ಹಿರಿಯ ಮಗ ಕಲಾನಿಧಿ 1993ರಲ್ಲಿ ಸನ್ ಟಿವಿಯನ್ನ ಪ್ರಾರಂಭಿಸಿದ್ರು. ಭಾರತ ಆಗ ದೂರದರ್ಶನದ ಏಕಸ್ವಾಮ್ಯದಿಂದ ಕೇಬಲ್ ಕ್ರಾಂತಿಗೆ ಪರಿವರ್ತನೆಗೊಳ್ತಾ ಇತ್ತು. ಸನ್ ಟಿವಿ ಬಹುಬೇಗ ತಮಿಳು ಜನರ ಮನೆ ಮಾತಾಯಿತು. ಡಿಎಂಕೆ ಬೆಂಬಲ ಮತ್ತು ಮಾರುಕಟ್ಟೆ ಕೌಶಲ್ಯದೊಂದಿಗೆ ಕಲಾನಿಧಿ ಸನ್ ಗ್ರೂಪ್ ಅನ್ನ ಭಾರತದ ಅತಿದೊಡ್ಡ ಪ್ರಾದೇಶಿಕ ಮಾಧ್ಯಮ ಸಾಮ್ರಾಜ್ಯಗಳಲ್ಲಿ ಒಂದಾಗಿ ನಿರ್ಮಿಸಿದ್ರು. ದೂರದರ್ಶನ, ರೇಡಿಯೋ, ಮುದ್ರಣ, ಕ್ರೀಡೆ, ಸಿನಿಮಾ ಮತ್ತು ವಾಯುಯಾನ ಕ್ಷೇತ್ರಕ್ಕೂ ಅವರ ಉದ್ಯಮ ವಿಸ್ತರಿಸಿತು. ಕರುಣಾನಿಧಿ ಸರ್ಕಾರ ಉಚಿತ ಕಲರ್ ಟಿವಿಗಳನ್ನು ಜನರಿಗೆ ಕೊಟ್ಟಾಗ ಅವರ ಸುಮಂಗಲಿ ಕೇಬಲ್ ವಿಷನ್ ನೆಟ್ವರ್ಕ್ ಕೂಡ ಗಮನ ಸೆಳೆಯಿತು. ಸರ್ಕಾರದ ಯೋಜನೆ ಕಂಪನಿಗೂ ಲಾಭ ತಂದುಕೊಡ್ತು. ಕಲಾನಿಧಿ ಅವರು ರಾಜಕೀಯದಿಂದ ದೂರವಿದ್ರು. ಸನ್ ನ್ಯೂಸ್ ದ್ರಾವಿಡ ಸಿದ್ಧಾಂತದತ್ತ ಒಲವು ತೋರಿದ್ರು. ಅವರು ಕಾರ್ಪೊರೇಟ್ ಇಮೇಜ್ ಅನ್ನು ಉಳಿಸಿಕೊಂಡು ಉದ್ಯಮದಲ್ಲಿ ಬೆಳೆದ್ರು. ಅವರು ಹಾಗೆ ರಾಜಕೀಯದಿಂದ ದೂರ ಇದ್ದದ್ದು ಅವರಿಗೆ ಉದ್ಯಮ ವಿಸ್ತರಿಸೋಕೆ ನೆರವಾಯಿತು. ದಕ್ಷಿಣ ಭಾರತದಾದ್ಯಂತ ಅವರ ಕಂಪನಿ ವ್ಯಾಪಿಸಿಕೊಳ್ಳೋಕೆ ಅದು ಕಾರಣ ಆಯಿತು. ಆದರೆ ಇದಕ್ಕೆ ವಿರುದ್ಧವಾಗಿ ದಯಾನಿಧಿ ತಮ್ಮ ತಂದೆಯನ್ನ ಅನುಸರಿಸಿ ರಾಜಕೀಯ ಪ್ರವೇಶಿಸಿದ್ರು. ಲೊಯೋಲಾ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ ಅವರನ್ನ ಡಿಎಂಕೆನಲ್ಲಿ ಆಧುನಿಕ ವ್ಯವಹಾರ ಚತುರ ಅನ್ನುವಂತೆ ನೋಡಲಾಯಿತು. ಟೆಲಿಕಾಂ ಸಚಿವರಾಗಿ ಅವರು ಕಡಿಮೆ ಕರೆ ದರಗಳು ಮತ್ತು ವಿದೇಶಿ ಹೂಡಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರು. ಆದರೆ ಅವರ ಅಧಿಕಾರಾವಧಿ ಬಗ್ಗೆ ಆ ನಂತರ ಕೆಲವು ಆರೋಪಗಳು ಬಂದವು. ಮೊದಲು 2G ಸ್ಪೆಕ್ಟ್ರಮ್ ಪ್ರಕರಣದಲ್ಲಿ, ನಂತರ ಏರ್ಸೆಲ್ ಮ್ಯಾಕ್ಸಿಸ್ ಒಪ್ಪಂದ ಮತ್ತು ಅಂತಿಮವಾಗಿ ದೂರವಾಣಿ ವಿನಿಮಯ ಹಗರಣಗಳಲ್ಲಿ ಹೆಸರು ಕೇಳಿಬಂತು. ಹಲವಾರು ಸಂದರ್ಭಗಳಲ್ಲಿ ಖುಲಾಸೆಗೊಂಡ್ರು. ಅವರ ರಾಜಕೀಯಕ್ಕೆ ಇದು ತೊಡಕಾಗ್ತಾನೆ ಉಳಿತು. 2007ರಲ್ಲಿ ಮಾರನ್ ಪತ್ರಿಕೆ ದಿನಕರನ್ ಕರುಣಾನಿಧಿ ಅವರ ಉತ್ತರಾಧಿಕಾರಿ ಯಾರು ಅಂತ ಓದುಗರನ್ನ ಕೇಳುವ ಸಮೀಕ್ಷೆಯನ್ನ ಪ್ರಕಟಿಸಿತು. ಸಮೀಕ್ಷೆಯಲ್ಲಿ ಸ್ಟಾಲಿನ್ ಅಗ್ರಸ್ಥಾನ ಪಡೆದ್ರು. ದಯಾನಿಧಿ 2ನೇ ಸ್ಥಾನ ಪಡೆದ್ರು. ಸ್ಟಾಲಿನ್ ಅವರ ಅಣ್ಣ ಎಂಕೆ ಅಳಗಿರಿ 3ನೇ ಸ್ಥಾನ ಪಡೆದ್ರು. ಈ ಫಲಿತಾಂಶದಿಂದ ಕೋಪಗೊಂಡ ಅಳಗಿರಿ ಬೆಂಬಲಿಗರು ಮಧುರೈನಲ್ಲಿರುವ ದಿನಕರನ್ ಕಚೇರಿ ಮೇಲೆ ದಾಳಿ ಮಾಡಿದ್ರು. ಪತ್ರಿಕೆಯ 3 ಉದ್ಯೋಗಿಗಳು ಹಿಂಸಾಚಾರದಲ್ಲಿ ಸಾವನ್ನಪ್ಪಿದ್ರು. ಇದು ಡಿಎಂಕೆ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕಳಂಕವಾಗಿ ಉಳಿಯಿತು.
ದಾಳಿಯ ಬಗ್ಗೆ ಅವರಿಗೆ ತಿಳಿಸಿದಾಗ ಕರುಣಾನಿಧಿ ವಿಧಾನಸಭೆಯಲ್ಲಿದ್ದರು. ರಾಜ್ಯ ಗುಪ್ತಚರ ಅಧಿಕಾರಿಯೊಬ್ಬರು ಅರ್ಧ ಪುಟದ ಕೈ ಬರಹದ ಟಿಪ್ಪಣಿ ಮೂಲಕ ಸಂದೇಶವನ್ನು ತಮಿಳಿನಲ್ಲಿ ಕಳಿಸಿದ್ರು. ಆದರೆ ಕರುಣಾನಿಧಿ ಅವರು ಅದರಲ್ಲಿನ ಕಾಗುಣಿತ ತಪ್ಪುಗಳನ್ನು ಸರಿಪಡಿಸೋಕೆ ಮುಂದಾದ್ರು ಅಂತ ಹೇಳಲಾಗುತ್ತೆ. ಅಂದ್ರೆ ಅವರು ಕುಟುಂಬದೊಳಗಿನ ಆ ವಿವಾದದ ಬಗ್ಗೆ ಅಷ್ಟು ಮಟ್ಟಿಗೆ ನಿರ್ಲಿಪ್ತರಾಗಿದ್ರು. ಆ ಘಟನೆ ಬಳಿಕ ದಯಾನಿಧಿ ಅವರನ್ನ ಕಲಾನಿಧಿ ಬೆಂಬಲಿಸಿದ್ರು. ಅದು ಮಾರನ್ ಸಹೋದರರು ಮತ್ತು ಡಿಎಂಕೆಯ ಮೊದಲ ಕುಟುಂಬದ ನಡುವೆ ದೀರ್ಘ ಬಿರುಕನ್ನು ಉಂಟು ಮಾಡಿತು ಅಂತ ಹೇಳಲಾಗುತ್ತೆ. ಆದ್ರೆ ಈಗ ಮಾರನ್ ಸಹೋದರರು ಪರಸ್ಪರ ಎದುರು ಬದುರು ನಿಂತಿದ್ದಾರೆ. ಕಲಾನಿಧಿ ಅವರು 2003ರಲ್ಲಿ ಸನ್ ಟಿವಿಯಲ್ಲಿ ತಲಾ ₹10 ಮುಖಬೆಲೆಯ 12 ಲಕ್ಷ ಈಕ್ವಿಟಿ ಷೇರುಗಳನ್ನು ತಮ್ಮ ಹೆಸರಿಗೆ ಹಂಚಿಕೆ ಮಾಡಿಕೊಂಡಿದ್ದಾರೆ ಅಂತ ದಯಾನಿಧಿ ಅವರ ಲೀಗಲ್ ನೋಟಿಸ್ನಲ್ಲಿ ಆರೋಪಿಸಲಾಗಿದೆ. ಸರಿಯಾದ ಅನುಮೋದನೆ ಇಲ್ಲದೆ ಮತ್ತು ಅವರ ತಂದೆ ಕೋಮಾದಲ್ಲಿದ್ದಾಗ ಹೀಗೆ ಮಾಡಲಾಗಿದೆ ಅನ್ನೋದು ಆರೋಪ. ಈ ಮೂಲಕ ಕಲಾನಿಧಿ ಅವರಿಗೆ ಕಂಪನಿಯ ₹60 ಪಾಲು ಹೋಗಿದೆ. ಇದರಿಂದಾಗಿ ಮಾರನ್ ಮತ್ತು ಕರುಣಾನಿಧಿ ಕುಟುಂಬಗಳ ಷೇರುಗಳು ತಲಾ ₹50ರಿಂದ ₹20ಕ್ಕೆ ಇಳಿತು ಅಂತ ಆರೋಪಿಸಲಾಗ್ತಾ ಇದೆ. ಕರುಣಾನಿಧಿ ಅವರಾದ್ರೆ ಇದನ್ನ ಬಗೆಹರಿಸ್ತಾ ಇದ್ರು. ಸ್ಟಾಲಿನ್ ಆ ರೀತಿ ಅಲ್ಲ ಅಂತ ಡಿಎಂಕೆ ಸಚಿವರೊಬ್ಬರು ಹೇಳಿರೋದು ವರದಿಯಾಗಿದೆ. ಮಾರುಕಟ್ಟೆ ಮೌಲ್ಯದಲ್ಲಿ ₹3,500 ಕೋಟಿ ಹೆಚ್ಚು ಮೌಲ್ಯದ ಷೇರುಗಳನ್ನು ಕೇವಲ ₹1.2 ಕೋಟಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಮತ್ತು ಕಲಾನಿಧಿ ಕಂಪನಿಯ ಸಂಪನ್ಮೂಲಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ ನೋಟಿಸ್ನಲ್ಲಿ ಆರೋಪಿಸಲಾಗಿದೆ. ಇದು ಕಾರ್ಪೊರೇಟ್ ಕಾನೂನು, ಭಾರತೀಯ ದಂಡ ಸಂಹಿತೆ ಮತ್ತು ಹಣ ವರ್ಗಾವಣೆ ತಡೆ ಕಾಯ್ದೆಯನ್ನು ಉಲ್ಲಂಘಿಸಿದೆ ಅಂತ ನೋಟಿಸ್ ಉಲ್ಲೇಖಿಸುತ್ತೆ. ಆದರೆ ಈ ಎಲ್ಲ ಆರೋಪಗಳನ್ನು ನಿರಾಕರಿಸಿರುವ ಸನ್ ಟಿವಿ ಆರೋಪಗಳು ಮಾನಹಾನಿಕರ ಅಂತ ಹೇಳಿದೆ. ಎಲ್ಲವನ್ನ ಕಾನೂನು ಬಾಧ್ಯತೆಗಳಿಗೆ ಅನುಗುಣವಾಗಿ ಮಾಡಲಾಗಿದೆ. ಕಂಪನಿಯ ಸಾರ್ವಜನಿಕ ಷೇರು ವಿತರಣೆಗೂ ಮೊದಲು ಸಂಬಂಧಿತ ಮಧ್ಯವರ್ತಿಗಳಿಂದ ಎಲ್ಲವನ್ನೂ ಸರಿಯಾಗಿ ಪರಿಶೀಲಿಸಲಾಗಿದೆ ಅಂತ ಹೇಳಿದೆ. ಈಗ ದಯಾನಿಧಿ ಹೀಗೆ ಮಾಡಿರೋದ್ರ ಬಗ್ಗೆ ಡಿಎಂಕೆ ಒಳಗೆ ಅಸಮಾಧಾನ ಇದೆ. ದಯಾನಿಧಿ ಅವರದ್ದು ಯಾವುದೇ ಲಾಭವಿಲ್ಲದ ರಾಜಕೀಯ ಜೂಜಾಟ ಮಾತ್ರ ಅಂತ ಪಕ್ಷದೊಳಗಿನವರು ಹೇಳ್ತಿದ್ದಾರೆ. ಅವರೀಗ ಪ್ರತ್ಯೇಕವಾಗಿದ್ದಾರೆ. ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಅವರೇ ಈಗ ದಯಾನಿಧಿ ಅವರಿಗೆ ನಾಯಕತ್ವದೊಂದಿಗಿನ ಏಕೈಕ ಕೊಂಡಿ ಮತ್ತು ಆ ದಾರಿ ಕೂಡ ಬಹುಬೇಗ ದಯಾನಿಧಿ ಪಾಲಿಗೆ ಮುಚ್ಚಬಹುದು ಅಂತ ಪಕ್ಷದ ಒಳಗಿನವರು ಹೇಳಿರೋದನ್ನ ವರದಿಗಳು ಉಲ್ಲೇಖಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.